ಸರ್ ನೀವೇನಾದ್ರೂ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ಬೇಕಾ, ನೀವೇನಾದ್ರೂ ಹೊಸ ಪಿಸಿ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಆಸೆ ಆಗ್ತಿದ್ಯಾ, ನಿಮ್ಮ ಕೆಲಸಕ್ಕೆ ತಕ್ಕಂತೆ ಪಿಸಿ ಅಂಡ್ ಲ್ಯಾಪ್ಟಾಪ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದ್ಯಾ, ಯಾವ ಬಜೆಟ್ ನಲ್ಲಿ ಯಾವ ಪಿಸಿ ಮತ್ತೆ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇದರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಲೋ ಗೈಸ್, ಆಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ ಇವತ್ತಿನ ವಿಡಿಯೋದಲ್ಲಿ ಲ್ಯಾಪ್ಟಾಪ್ ತಗೊಳ್ಳೋಕ್ಕಿಂತ ಮುಂಚೆ ಏನೆಲ್ಲ ಒಂದು ಕಂಡೀಷನ್ಸ್ಗಳು, ಏನೆಲ್ಲ ಒಂದು ಉದ್ದೇಶಗಳನ್ನ ತಿಳ್ಕೊಂಡು ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ಕೊಳ್ಬೇಕು, ಅದೇ ರೀತಿ ಯಾವ ತರದ ಒಂದು ಕೆಲಸಕ್ಕೆ ಯಾವ ಲ್ಯಾಪ್ಟಾಪ್ ಅನ್ನ ಬಳಸ್ಕೊಳ್ಬೇಕಾಗುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸರ್ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ಲ್ಯಾಪ್ಟಾಪ್ ಅನ್ನ ಬೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ಯಾವ ಉದ್ದೇಶಕ್ಕಾಗಿ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ತಾ ಇದ್ರೆ, ಇವೆರಡು ಕಾರಣಗಳನ್ನು ನೀವು ಮೊದಲು ತಿಳ್ಕೊಳ್ಳೇಬೇಕು. ಅರ್ಥ ಆಯ್ತಾ? ನೀವೇನಾದ್ರೂ ಕೆಲ್ಸಕ್ಕೋಸ್ಕರ ಅಂದ್ರೆ ನಿಮ್ಗೆ ಏನಾದ್ರೂ ಬೇಸಿಕ್ ನೀಡ್ಸ್ ಇದ್ರೆ, ಕೆಲವೊಂದು MS ಆಫೀಸ್, ಕೆಲವೊಂದು ಎಡಿಟಿಂಗ್ ಪರ್ಪಸ್ ಅಂದ್ರೆ ಬೇಸಿಕ್, ಅರ್ಥ ಆಯ್ತಾ, ಬೇಸಿಕ್ ಎಡಿಟಿಂಗ್ ಪರ್ಪಸ್ ಏನಾದ್ರೂ ನೀವೇನಾದ್ರೂ ಯೂಸ್ ಮಾಡ್ಕೊಳ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಒಂದು ರೇಂಜ್ ಇರಬೇಕು ಅಂದ್ರೆ ಬಜೆಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಲ್ಯಾಪ್ಟಾಪ್ ಅನ್ನ ಬೈ ಮಾಡಬೇಕು ಅಂದ್ರೆ ಸುಮಾರು ಮಿನಿಮಮ್ ಅಂದ್ರೂ ನಿಮ್ಗೆ 15,000 ಮಿನಿಮಮ್ ಅಂದ್ರೂ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ 50,000 ರೂಪಾಯಿ ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂದ್ರೆ, ನೀವು ಅದೇ ಒಂದು ಬಜೆಟ್ ನಲ್ಲಿ ನೀವು ಏನ್ ಮಾಡಬಹುದು, ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಪಿಸಿನ ಬಿಲ್ಡ್ ಅನ್ನ ಮಾಡಿಸ್ಕೊಳ್ಬಹುದು. ಇದನ್ನ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಲ್ಯಾಪ್ಟಾಪ್ ಅನ್ನ ಬೈ ಮಾಡೋದಕ್ಕಿಂತ ಮುಂಚೆ ಯಾವ ಉದ್ದೇಶಕ್ಕಾಗಿ ನಿಮ್ಮ ಬಜೆಟ್ ಎಷ್ಟಿದೆ ಅನ್ನೋದು ತುಂಬಾ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಲ್ಯಾಪ್ಟಾಪ್ ಅನ್ನ ತಗೊಳ್ಳೇಬೇಡಿ. ಯಾವ ಉದ್ದೇಶನೇ ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ಅನ್ನ ಸುಮ್ನೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಸತ್ರ ನೀವೇನಾದ್ರೂ ಲ್ಯಾಪ್ಟಾಪ್ ಅನ್ನ ತಗೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಪಾಯಿಂಟ್ಸ್ ಗಳ ನೀವು ಅಬ್ಸರ್ವೇಷನ್ ಮಾಡ್ಲೇಬೇಕು. ಅರ್ಥ ಆಯ್ತಾ? ಒಂದು ಉದ್ದೇಶ, ಒಂದು ಬಜೆಟ್ ಎರಡೂ ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ಅನ್ನ ಬೈ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ದು ಹಣನೂ ಲಾಸ್ ಆಗುತ್ತೆ, ಅದೇ ರೀತಿ ಉದ್ದೇಶ ಇಲ್ಲ ಅಂದ್ರೆ ನಿಮ್ಗೆ ಲ್ಯಾಪ್ಟಾಪ್ ಸುಮ್ನೆ ವ್ಯರ್ಥ. ಅರ್ಥ ಆಯ್ತಾ? ತಗೊಂಡ್ರು ಮೂಲೆಗೆ ಬಿಸಾಕ್ತೀರಾ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಲ್ಯಾಪ್ಟಾಪ್ ಬೆಸ್ಟ್ ಪಿಸಿ ಬೆಸ್ಟ್ ಅನ್ನೋದು. ಅರ್ಥ ಆಯ್ತಾ? ನಿಮ್ಗೆ ಒಂದು ಆಫೀಸ್ ಯೂಸ್ ಗೆ ಬೇಕು, ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತೀರಾ ಅಂದ್ರೆ ಕ್ಯಾರಿ ಮಾಡಬೇಕು ಡೈಲಿ ಅಂದ್ರೆ ಲ್ಯಾಪ್ಟಾಪ್ ತುಂಬಾ ಬೆಸ್ಟ್ ಆಗಿರ್ತದೆ. ನೀವು ಮನೇಲೇ ಇರ್ತೀನಿ, ಏನೋ ಸಮಸ್ಯೆಗಳಿಲ್ಲ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಪಿಸಿ ಅಂದ್ರೆ, ಈ ಪಿಸಿ ಅನ್ನ ತಗೊಂಡ್ರೆ ತುಂಬಾ ಬೆಸ್ಟ್. ಗೇಮಿಂಗ್ ಆಗಿರ್ಬಹುದು, ಎಡಿಟಿಂಗ್ ಆಗಿರ್ಬಹುದು, ಅಥವಾ ಕೆಲವೊಂದು ಪರ್ಪಸ್ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸಗಳಿಗೆ ಒಂದು ನಿಮ್ಗೆ ಪಿಸಿ ತುಂಬಾ ಉಪಯುಕ್ತ ಆಗುತ್ತೆ. ಅರ್ಥ ಆಯ್ತಾ? ಲ್ಯಾಪ್ಟಾಪ್ ಅಷ್ಟೇ, ಲ್ಯಾಪ್ಟಾಪ್ ಮತ್ತೆ ಪಿಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಪಿಸಿ ತುಂಬಾ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತದೆ. ಅರ್ಥ ಆಯ್ತಾ? ನಿಮ್ಗೆ ಪಿಸಿ ಲೋ ಬಜೆಟ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತದೆ. ಲ್ಯಾಪ್ಟಾಪ್ ನಿಮ್ಗೆ ಹೈ ಬಜೆಟ್ ಆಗಿರ್ತದೆ, ಬಟ್ ಪರ್ಫಾರ್ಮೆನ್ಸ್ ಅಷ್ಟಲ್ಲೇ ಇರ್ತದೆ. ಅರ್ಥ ಆಯ್ತಾ? ಇದೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ, ನಿಮ್ಮ ಕೆಲಸಕ್ಕೆ ತಕ್ಕಂತ ಯಾವ ಲ್ಯಾಪ್ಟಾಪ್ ಗಳನ್ನ ಬೈ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಮೈನ್ ಆಗಿ ನಿಮ್ಗೆ ಏನಾದ್ರೂ ಎಡಿಟಿಂಗ್ ಆಗಿರ್ಬೋದು ಅಥವಾ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು 4K ಕ್ವಾಲಿಟಿನಲ್ಲಿ ಎಡಿಟಿಂಗ್ ಮಾಡಬೇಕು ಅಂದ್ರೆ ನಿಮ್ಗೆ ಪಿಸಿನೇ ಬೆಸ್ಟ್. ಅರ್ಥ ಆಯ್ತಾ? ನಿಮ್ಗೆ ಲ್ಯಾಪ್ಟಾಪ್ ಎಡಿಟಿಂಗ್ ಆದ್ರೆ ಲ್ಯಾಪ್ಟಾಪ್ ಅನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಸಿಕ್ಕಾಪಟ್ಟೆ ನಿಮ್ಗೆ ಲಾಸ್ ಆಗುತ್ತೆ, ದುಡ್ಡು ಬಜೆಟ್ ಸಿಕ್ಕಾಪಟ್ಟೆ ಇರ್ತದೆ. ಅದೇ ರೀತಿ ನಿಮ್ಗೆ ಸಿಕ್ಕಾಪಟ್ಟೆ ನಿಮ್ಗೆ ಲಾಸಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರ್ತದೆ. ಅರ್ಥ ಆಯ್ತಾ? ಲ್ಯಾಪ್ಟಾಪ್ ಅಲ್ಲಿ ಸ್ಕ್ರೀನು ಚಿಕ್ಕದಾಗಿರ್ತದೆ, ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀವೇನಾದ್ರೂ ಎಡಿಟಿಂಗ್ ಪರ್ಪಸ್ಗೋಸ್ಕರ ಏನಾದ್ರೂ ಲ್ಯಾಪ್ಟಾಪ್ ಅನ್ನ ಬೈ ಮಾಡ್ತಾ ಇದ್ರಾ ಅಥವಾ ಪಿಸಿ ಅನ್ನ ಬೈ ಮಾಡ್ತಾ ಇದ್ದೀರಾ ಅಂದ್ರೆ ಪಿಸಿನೇ ಬೆಸ್ಟ್. ಅರ್ಥ ಆಯ್ತಾ? ಯಾಕೆಂದ್ರೆ ಪಿಸಿ ನಲ್ಲಿ ಸ್ಕ್ರೀನು ನೀವು ಯಾವ ತರ ಬೇಕಾದ್ರೂ ತಗೊಳ್ಬಹುದು. ಅದೇ ರೀತಿ ಅಷ್ಟೇ ಪರ್ಫಾರ್ಮೆನ್ಸ್ ನಿಮ್ಗೆ ಪಿಸಿ ಕೊಡ್ತದೆ. ನಿಮ್ಗೆ ಲ್ಯಾಪ್ಟಾಪ್ ಅಷ್ಟೇ ಪರ್ಫಾರ್ಮೆನ್ಸ್ ಅಷ್ಟೇ ಕ್ವಾಲಿಟಿ ಕೊಟ್ರು ನಿಮ್ಗೆ ಪಿಸಿಗೂ ಮತ್ತೆ ಲ್ಯಾಪ್ಟಾಪ್ಗೂ ಸಿಕ್ಕಾಪಟ್ಟೆ ಡಿಫರೆನ್ಸ್ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ಆಲ್ರೆಡಿ ಲ್ಯಾಪ್ಟಾಪ್ ಮತ್ತೆ ಪಿಸಿ ಎರಡನ್ನ ಯೂಸ್ ಮಾಡ್ತಿರೋರಿಗೆ ಈ ಎರಡು ವ್ಯತ್ಯಾಸಗಳು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಬಟ್ ಆದ್ರೆ ನಿಮ್ಗೆ ಬೆಸ್ಟ್ ಯಾವುದು ಅಂದ್ರೆ ಎಡಿಟಿಂಗ್ ಗೆ ಮತ್ತೆ ಗೇಮಿಂಗ್ ಗೆ ಅಥವಾ ಏನಾದ್ರು ಫೋಟೋಶಾಪ್ ಯೂಸ್ ಮಾಡೋದಕ್ಕೆ ಬೆಸ್ಟ್ ಆಗಿರುವಂತದ್ದು ಯಾವ್ದಪ್ಪ ಅಂದ್ರೆ ನಿಮ್ಗೆ ಫೋಟೋ ಮಾಮೂಲಿ ಪಿಸಿ ಅಂತಾನೆ ಹೇಳಬಹುದು. ಲ್ಯಾಪ್ಟಾಪ್ ಅನ್ನ ಬೈ ಮಾಡೋದಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ನಿಮ್ಗೇನಾದ್ರೂ ಆಫೀಸ್ ಯೂಸ್ ಆಗಿರಬಹುದು, ಸಣ್ಣ ಪುಟ್ಟ ಕೆಲಸಗಳಿಗಾಗಿರ್ಬೋದು, ಅಥವಾ ಏನಾದ್ರೂ ಕಲಿಕೆಗೋಸ್ಕರ ಆಗಿರ್ಬೋದು ಅಂದ್ರೆ ಎಜುಕೇಶನ್ ಪರ್ಪಸ್ ಆಗಿರ್ಬೋದು, ಏನಕ್ಕಾದ್ರೂ ನಿಮ್ಗೆ ಲ್ಯಾಪ್ಟಾಪ್ ಬೇಕು ಅಂದ್ರೆ ಈ ತರ ಒಂದು ಪರ್ಪಸ್ಗೋಸ್ಕರ, ಈ ಒಂದು ಪರ್ಪಸ್ಗಳಿಗೋಸ್ಕರ ಲ್ಯಾಪ್ಟಾಪ್ ಅನ್ನ ಬೈ ಮಾಡಬಹುದು. ಅರ್ಥ ಆಯ್ತಾ? ನೀವು ಇದಕ್ಕಿಂತ ಮಿಂಚೆ ಏನಾದ್ರೂ ಹೈ ಬಜೆಟ್ ಅಲ್ಲಿ ಲ್ಯಾಪ್ಟಾಪ್ ಅನ್ನ ತಗೊಳ್ಬೇಕು, ಕ್ಯಾರಿ ಮಾಡ್ತಾ ಇದ್ದೀನಿ, ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ, ನನಗೆ 4K ಕ್ವಾಲಿಟಿನಲ್ಲಿ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಗೇಮಿಂಗ್ ಬೆಸ್ಟ್ ಲ್ಯಾಪ್ಟಾಪ್ ಬೇಕು ಅಂದ್ರೆ ದಯವಿಟ್ಟು ನಿಮ್ಗೆ ಒಂದು 80,000ರಿಂದ 1,00,000, 1,20,000, 1,50,000 ರೂಪಾಯಿ ಗಂಟನೂ ಸಹ ನೀವು ಲ್ಯಾಪ್ಟಾಪ್ ಅನ್ನ ಬೈ ಮಾಡಬಹುದು. ಅರ್ಥ ಆಯ್ತಾ? ಅದು ಒಂದು ಉದ್ದೇಶ ಇದ್ರೆ ಬೈ ಮಾಡಿ, ಉದ್ದೇಶ ಇಲ್ಲ ಅಂದ್ರೆ ಸುಮ್ನೆ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಆಸೆಗೆ 1-2 ದಿನ, ಒಂದು 3 ತಿಂಗಳು, 4 ತಿಂಗಳು ಯೂಸ್ ಮಾಡ್ತೀರಾ, ಮತ್ತೆ ಮೂಲೆಗೆ ಬಿಸಾಕ್ತೀರಾ, ಒಂದು ಫಿಲಮ್ ನೋಡ್ಕೊಳ್ಳೋದಕ್ಕೆ ಅಷ್ಟೇ ಇಟ್ಕೊಳ್ತೀರಾ. ಅರ್ಥ ಆಯ್ತಾ? ಉದ್ದೇಶ ಇಲ್ಲ ಅಂದ್ರೆ ಯಾರು ಸಹ ಒಂದು ಪಿಸಿ ಅನ್ನ ಬೈ ಮಾಡೋದಕ್ಕೆ ಹೋಗ್ಬೇಡಿ. ಲ್ಯಾಪ್ಟಾಪ್ ಆಗಿರ್ಲಿ, ಪಿಸಿ ಆಗಿರ್ಲಿ, ಸುಮ್ನೆ ದುಡ್ಡು ಲಾಸ್ ಮಾಡ್ಕೋಬೇಡಿ. ಅದೇ ಒಂದು ಬಜೆಟ್ ನಲ್ಲಿ ಒಂದು 15,000ಕ್ಕೆ ಎಲ್ಲ ನಿಮಗೆ ಒಂದು ಒಳ್ಳೆ ಟಿವಿ
ಬರ್ತದೆ, ಮನೆಯಲ್ಲಿ ಒಂದು ಜಿಯೋ ಫೈಬರ್ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ನೋಡ್ಕೊಳ್ಬಹುದು. ಅರ್ಥ ಆಯ್ತಾ? ಅದೇ ರೀತಿ ನಿಮ್ಗೆ ಬಜೆಟ್ ತಕ್ಕಂತೆ ನೀವು ಈ ರೀತಿ ನೀವು ಆಯ್ಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಏನಾದ್ರೂ ನಿಮ್ಮ ಹತ್ರ ಬಜೆಟ್ ಸಿಕ್ಕಾಪಟ್ಟೆ ಕಡಿಮೆ ಇದ್ರೆ ನೀವು ಲ್ಯಾಪ್ಟಾಪ್ ಅನ್ನು ಬೈ ಮಾಡಬಹುದು, ಪಿ ಸಿ ಅನ್ನು ಬಿಲ್ಡ್ ಮಾಡಿಸ್ಕೊಳ್ಬಹುದು. ಅರ್ಥ ಆಯ್ತಾ? ಪಿ ಸಿ ನಿಮ್ಗೆ ರೆಡಿಮೇಡ್ ಪಿ ಸಿ ಸಿಗ್ತದೆ, ಅವರೇ ಬಿಲ್ಡ್ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಗೆ ಇಟ್ಟಿರ್ತಾರೆ. ಅರ್ಥ ಆಯ್ತಾ? ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಒಂದು ಉದ್ದೇಶಕ್ಕೋಸ್ಕರ ಯಾವ ಪಿ ಸಿಗಳನ್ನ ಬಿಲ್ಡ್ ಮಾಡಿಸ್ಕೊಳ್ಬೇಕು, ಯಾವ ಲ್ಯಾಪ್ಟಾಪ್ ಗಳನ್ನ ನೀವು ತಗೊಳ್ಬೇಕು, ಬೈ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡೋದು ಅಂತ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.